ಆ ರುದ್ರ ಬಂದು ಹಂಗೆಲ್ಲ ನಡ್ಕೊಂಡಾಗ ನಮ್ಗೆ ಯಾರಪ್ಪ ದಿಕ್ಕು ಅಂತ ಅನ್ಕೊಂಡಿದ್ದಾಗ ನೀವು ಬಂದು ಕಾಪಾಡಿದ್ರಿ ಯಜಮಾನ್ರೆ. ಇಲ್ಲಿ ಕರ್ಕೊಂಬಂದು ಆಶ್ರಯ ಕೊಟ್ಟು ಹೊಸ ಬದುಕು ಕೊಟ್ಟಿದ್ದೀರಾ. ಚಿಕ್ಕ ಯಜಮಾನ್ರೆ, ನೀವಿಲ್ಲ ಅಂದಿದ್ರೆ ಈ ನಗು, ಈ ಖುಷಿ, ಈ ಕ್ಷಣ ಇದ್ಯಾವುದೂ ಇರ್ತಾ ಇರ್ಲಿಲ್ಲ. ಬೆಟಾ ಅಂಕಲ್, ಈಗೆಲ್ರೂ ಖುಷಿಯಾಗಿ ಊಟ ಮಾಡ್ತಿರ್ಬೇಕಾದ್ರೆ ಮನೆ ಹಿರಿಯರು ನೀವ್ ಕಣ್ಣೀರಿಟ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ. ಅಪ್ಪ ಹೇಳ್ತಿರೋದು ಸರಿ ಇದೆ ಚಿಕ್ಕ ಯಜಮಾನ್ರೆ. ಇಲ್ಲಿಗೆ ಬರೋವರೆಗೂ ನನ್ ಮನ್ಸ್ಗೂ ನೆಮ್ಮದಿ ಇರ್ಲಿಲ್ಲ. ಎಲ್ಲಿ ಏನಾಗತ್ತೋ ಅನ್ನೋ ಆತಂಕ ಕಾಡ್ತಾನೆ ಇತ್ತು. ಈಗೆಲ್ರೂ ಜೊತೆಲೇ ಇರೋದಕ್ಕೆ ಮನ್ಸು ನಿರಾಳವಾಗಿದೆ. ಇಷ್ಟು ದಿವಸ ಇವ್ರನ್ನೆಲ್ಲ ನೋಡ್ಬೇಕು ಅಂದ್ರೆ ಊರಿಗೆ ಹೋಗ್ಬೇಕಾಗಿತ್ತು. ಆದ್ರೆ ಈಗ ನೋಡಿ, 1-2 ರಸ್ತೆ ದಾಟ್ಕೊಂಡ್ ಬಂದ್ಬಿಟ್ರೆ ಈ ಮನೆ ಸಿಕ್ಕೇ ಬಿಡತ್ತೆ. ಇದಕ್ಕಿಂತ ಬೇರೆ ಏನ್ ಬೇಕು ಚಿಕ್ಕ ಯಜಮಾನ್ರೆ? ನೋಡು ಮಗ, ಮನೆ ಪಕ್ಕದಲ್ಲೇ ಇದೆ ಅಂತ ಪದೇ ಪದೇ ಇಲ್ಲಿಗೆ ಬಂದ್ಬಿಡಕ್ ಹೋಗ್ಬೇಡ. ಯಾವತ್ತಿದ್ರು ನಿನ್ ಮನೆ ಅದೇ ಕಣವ. ನೀ ಎಲ್ರ ಜೊತೆಗೂ ಇರ್ಬೇಕು. ಏನೋ ಹಬ್ಬ ಹರಿದಿನ ಅಂದಾಗ ಹೋಗಿ ಬಂದು ಮಾಡ್ತಿರ್ಬೇಕು. ನೋಡಪ್ಪ, ಅಜ್ಜಿ ನನ್ನ ಮನೆಗೆ ಬರ್ಬೇಡ ಅಂತಿದ್ದಾರೆ. ಹ್ಞೂ ಕಣವ, ಅತ್ತವ ಹೇಳ್ತಾ ಇರೋದು ಸರಿನೇ. ಕಷ್ಟನೋ ನಷ್ಟನೋ ಗಂಡನ ಮನೇಲೇ ಬಾಳ್ವೆ ಮಾಡಬೇಕು. ಮನೆ ಹತ್ರ ಅದೇ ಅಂತ ಪದೇ ಪದೇ ಬತ್ತಿದ್ರೆ ಅವ್ರೇನ್ ತಿಳ್ಕೊಳ್ಳಲ್ಲ. ಅವಾಗ ನಿನ್ ಮದುವೆ ಆಗಿ ಏನ್ ಸಾರ್ಥಕತೆ ಬಂತು? ಅಮೃತ ಅತಿಯಾದ್ರೂ ಇಸಾಯ್ತದೆ ಅಂತ ದೊಡ್ಡವ್ರು ಹೇಳಿಲ್ವಾ? ಅಜ್ಜಿ, ಅಪ್ಪ, ನೀವಿಬ್ರು ಹೀಗೆ ಹೇಳಿ ಮಯೂರಿನ್ ಬರ್ದೇ ಇರೋಗ್ ಮಾಡಬೇಡಿ. ಅವ್ಳು ಬಂದಿಲ್ಲ ಅಂದ್ರೆ ನಮಗೆ ಬೇಜಾರಾಗುತ್ತೆ. ಮಯೂರಿ, ನೀನು ಯಾರ ಮಾತನ್ನು ಕೇಳಬೇಡ. ಇಲ್ಲಿಗೆ ಬರೋ ವಿಚಾರದಲ್ಲಿ ನಾನು ಯಾರ ಮಾತನ್ನು ಕೇಳೋದಿಲ್ಲ. ಯಾರು ಏನೇ ಹೇಳಿದ್ರು ನಾನು ಇಲ್ಲಿಗೆ ಬಂದೇ ಬರ್ತೀನಿ. ಹಲೋ ರೇಣುಕಾ, ತಾರಕ್ ಮನೆಗೆ ಬಂದ? ಎಲ್ಗೂ ಹೋಗಿದ್ನಂತೆ? ಏನಾದ್ರೂ ವಿಷಯ ಗೊತ್ತಾಯ್ತಾ? ರೇಣುಕಾ, ಮತ್ತೆ ಅವಳನ್ನ ಕರ್ಕೊಂಡು ರೆಸಾರ್ಟಿಗೆಲ್ಲ ಹೋಗಿಲ್ಲ ತಾನೆ? ಯಾವ ರೆಸಾರ್ಟ್ಗೂ ಹೋಗಿಲ್ಲ ಮೇಡಮ್. ಮಯೂರಿ ಅವ್ರ ಕುಟುಂಬಕ್ಕೆ ಯಾರೋ ತೊಂದರೆ ಕೊಡ್ತಾ ಇದ್ದಾರಂತೆ. ಅದಕ್ಕೆ ಈ ವಿಷಯ ಗೊತ್ತಾಗಿ ತಾರಕ್ ಸರಿ ಅವ್ರನ್ನ ಊರು ಕರ್ಕೊಂಡು ಹೋಗಿದ್ದಾರೆ. ಇನ್ನೊಂದು ವಿಷಯ ಗೊತ್ತಾ ಮೇಡಮ್, ಮಯೂರಿ ಅವ್ರ ಮನೆಯವ್ರನ್ನೆಲ್ಲ ಬೆಂಗಳೂರಿಗೆ ಕರ್ಕೊಂಡ್ ಬಂದಿದ್ದಾರೆ. ಅವ್ರು ಉಳ್ಕೊಳ್ಳೋದಕ್ಕೆ ಮನೆ ವ್ಯವಸ್ಥೆನ ಯಜಮಾನ್ರೇ ಮಾಡಿದ್ದಾರೆ. ಅಲ್ಲ ರೇಣುಕಾ, ಮನೆಯಲ್ಲಿ ಬೆಕ್ಕಿನ ಹೆಜ್ಜೆನೆ ಕಂಡುಹಿಡಿಯೋ ರಾಜೇಶ್ವರಿ ಇಷ್ಟೆಲ್ಲ ನಡೀತಾ ಇದ್ರು ಅವ್ರಿಗೇನು ವಿಷಯನೇ ಗೊತ್ತಾಗಿಲ್ವಾ ಇನ್ನು? ಅಥವಾ ಅವ್ರಿಗೆ ಗೊತ್ತೇ ಆಗದಿರೋ ಹಾಗೆ ಅವ್ರನ್ನೆಲ್ಲ ಬ್ಯಾಂಗ್ಳೂರಿಗೆ ಕರ್ಕೊಂಡು ಬಂದಿದಾರಾ? ಮೇಡಮ್, ಅವ್ರನ್ನ ಬೆಂಗಳೂರಿಗೆ ಕರ್ಸಿರೋದೆ ರಾಜೇಶ್ವರಿ ಮೇಡಮ್. ಏಯ್, ಏನೇ ಹೇಳ್ತಾ ಇದ್ಯಾ? ಮಯೂರಿನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಕಾಯ್ತಾ ಇರೋ ರಾಜೇಶ್ವರಿ ಅವ್ರ ಕುಟುಂಬನೆಲ್ಲ ಬ್ಯಾಂಗ್ಳೂರಿಗೆ ಕರೆಸ್ಕೊಂಡಿದಾರ? ಹಾಗೆಲ್ಲ ಮಾಡಲ್ವಲ್ಲ ಅವರು? ಹೇಳಿದ್ನಲ್ಲ ಮೇಡಮ್, ಇದೆಲ್ಲ ಅವ್ರ ಮಾಸ್ಟರ್ ಪ್ಲಾನ್, ಅವ್ರ ಬುದ್ಧಿವಂತಿಕೆ. ಈಗ ದೊಡ್ಡ ಮೀನು ಹಿಡಿಯೋದಕ್ಕೆ ಚಿಕ್ಕ ಮೀನು ಹಾಕ್ತೀವಲ್ಲ ಹಾಗೆ.
ಮಯೂರಿನ ಮನೆಯಿಂದ ಹೊರಗಡೆ ಕಳ್ಸೋದಕ್ಕೆ ಅವ್ರನ್ನೆಲ್ಲ ಇಲ್ಲಿ ಕರ್ಸ್ಕೊಂಡಿರೋದು. ಇಲ್ಲಿ ಮಯೂರಿಗೆ ಟಾರ್ಚರ್ ಕೊಟ್ರೆ ಸೀದಾ ಅವಳು ಅವ್ರ ಅಪ್ಪನ ಮನೆಗೆ ಹೋಗ್ತಾಳೆ. ಇದೇ ತರ ಅವಳಿಗೆ ಪದೇ ಪದೇ ಟಾರ್ಚರ್ ಕೊಟ್ಟು ಅಲ್ಲಿಗೆ ಕಳ್ಸಿದ್ರೆ ಪರ್ಮನೆಂಟಾಗಿ ಅಲ್ಲೇ ಇದ್ಬಿಡ್ತಾಳೆ. ಅದಾದ್ಮೇಲೆ ತಾರಕ್ ಸರ್ ಇಂದ ದೂರ ಮಾಡೋ ಪ್ಲಾನ್ ಇದೇ ಮೇಡಮ್ ಅಮ್ಮವ್ರ ಉದ್ದೇಶ. ಇದೆಲ್ಲ ನಿನ್ ಊಹೆನಾ ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮನೆಯಲ್ಲಿ ಏನಾದ್ರೂ ಮಾತುಕತೆ ಆಗ್ತಾ ಇದ್ಯಾ? ಅವ್ರು ಮಾತಾಡಿರೋದನ್ನ ಕೇಳಿಸ್ಕೊಂಡೆ ಮೇಡಮ್. ನಾನಿಷ್ಟು ನಿಮ್ಮ ಹತ್ರ ಕ್ಲಿಯರ್ ಆಗಿ ಹೇಳ್ತಾ ಇರೋದು. ನಿಮ್ಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಈಗ ಮಯೂರಿ ಅವ್ರ ಅಪ್ಪನ ಮನೆಗೆ ಹೋಗಿ ನೋಡಿ. ತಾರಕ್ ಸರ್ ಅಲ್ಲೇ ಇದ್ದಾರೆ. ಇವತ್ತವ್ರ ಮನೆಗೆ ಬರೋದಿಲ್ಲ. ಹಾಗಾಗ್ಬಾರ್ದು ರೇಣುಕಾ. ಇದನ್ನ ಹೇಗಾದ್ರೂ ಮಾಡಿ ತಡಿಬೇಕು. ನನ್ನಿಂದ ಹೇಗೆ ತಡೆಯಕ್ಕಾಗುತ್ತೆ ಮೇಡಮ್? ಅಮ್ಮವ್ರಿಗೆ ಕೋಪ ಮಾಡ್ಕೊಂಡು ಏನು ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿಯಲ್ಲಿದ್ದಾರೆ. ಹಾಗಂದ್ಮೇಲೆ ನಾನೇನು ಮಾಡೋಕ್ಕಾಗುತ್ತೆ ಮೇಡಮ್? ಹಾ, ನೀವು ಪ್ರಯತ್ನ ಮಾಡಿದ್ರೆ ಖಂಡಿತ ತಡಿಬಹುದು. ಛೇ, ಏ ಮಯೂರಿ, ನೀನ್ ತಾರಕ್ಕಿಂದ ದೂರ ಆಗ್ತಿದ್ಯಾ ಅಂತ ಅನ್ಕೊಂಡ್ರೆ ಒಂದಲ್ಲ ಒಂದ್ ರೀತಿನಲ್ಲಿ ಅವನ್ಗ ಹತ್ರ ಆಗ್ತಾನೆ ಇದ್ಯಾ. ನೀನು ನಿಂತವ್ರ ಮನೇಲಿ ಇರೋದಲ್ದೆ ಅವನನ್ನು ಜೊತೆಲೇ ಇರಿಸ್ಕೊಂಡಿದ್ಯಾ. ಜೊತೆಯಲ್ಲಿದ್ದೀರಾ ಅಂದ್ರೆ ಏನಾದ್ರೂ ಆಗ್ಬೋದು. ಹಾಗಾಗ್ಬಾರ್ದು. ನೀವಿಬ್ರು ಒಂದಾಗೋದಕ್ಕೆ ನಾನ್ ಬಿಡೋದಿಲ್ಲ. ತಾರಕ್, ನೀನ್ ಎಲ್ಲೇ ಇದ್ರೂ ನಿನ್ನ ಹುಡ್ಕೊಂಡು ನಾನ್ ಬಂದೇ ಬರ್ತೀನಿ. ಏನ್ರಿ ಸಿಂಗಾರಿ, ಎಲ್ರೂ ಮಧ್ಯದಲ್ಲಿ ನಿಮ್ ಗಂಡ ಅನ್ನಿಸ್ಕೊಂಡವನು ಇಲ್ಲೇ ಕೂತಿರ್ಬೇಕಾದ್ರೆ ನನ್ನ ಹತ್ರನೂ ಒಂದ್ ಮಾತ್ ಕೇಳ್ಬೇಕು ಅನ್ನೋದೇ ಇಲ್ವಾ? ಏನ್ ನೀವೇ ಡಿಸೈಡ್ ಮಾಡ್ಬಿಡ್ತಾ ಇದೀರಾ? ಯಾಕೆ ಚಿಕ್ಕ ಯಜಮಾನ್ರೆ, ನಮ್ಮ ಅಕ್ಕ ಹಾಕಿ ಹೇಳಿದಕ್ಕೆ ನಿಮಗ್ ಕೋಪ ಬರ್ತಿದ್ಯಾ? ನಮ್ಮನೆಗ್ ಬರೋದಕ್ಕೆ ಅಕ್ಕ ಪರ್ಮಿಷನ್ ತಗೋಬೇಕಾ? ಅಲ್ಲ, ಫಸ್ಟ್ ನಾದ್ನಿ ಆಗೆಲ್ಲ ಏನು ಕೋಪ ಬಂದಿಲ್ಲ. ಅಟ್ಲೀಸ್ಟ್ ಗಂಡ ಅಂತ ಒಂದು ಕರ್ಟಸಿಗಾದ್ರೂ ಕೇಳ್ಬೇಕಲ್ವಾ ಅಂತ ಕೇಳ್ತಿದ್ದೀನಪ್ಪ. ಸರಿ ಚಿಕ್ಕ ಯಜಮಾನ್ರೆ, ಇಲ್ಲಿಗೆ ಬರುವಾಗ ನಿಮ್ ಪರ್ಮಿಷನ್ ತಗೊಂಡೇ ಬರ್ತೀನಿ. ಅಯ್ಯಯ್ಯೋ, ಯಾಕೆ ಬೇಕು? ನಾನೇನೋ ತಮಾಷೆಗೆ ನಾಲ್ಕು ಮಾತಾಡ್ಬಿಟ್ಟೆ ಸಿಂಗಾರಿ. ಆಮೇಲೆ ನೀವಿಲ್ಲಿ ಎಲ್ರ ಮುಂದೆ ನಿಮ್ ಪರ್ಮಿಷನ್ ತಗೋತೀನಿ ಅಂತ ಹೇಳೋದು, ನಮ್ಮ ಅಂತಪುರಕ್ಕೆ ಹೋದ್ಮೇಲೆ ನನಗೆ ದುರ್ಗಾ ಮಾತೆಯಾಗಿ ನಿಂತ್ಕೊಳ್ಳೋದು ಯಾಕೆ ಬೇಕು ನನಗೆ? ಇಲ್ಲಿಗೆ ಬರೋದಕ್ಕೂ ಮನೆಗೆ ಹೋಗೋದಕ್ಕೂ ಯಾವ ಪರ್ಮಿಷನ್ ಬೇಕಾಗಿಲ್ಲ. ನಿಮಗಿಷ್ಟ ಬಂದಾಗ ಬರ್ತಾ ಇರಿ, ಇಷ್ಟ ಬಂದಾಗ ಹೋಗ್ತಾ ಇರಿ. ಅಂತೂ ನಮ್ ಹೋರಾಟಕ್ಕೆ ಫಲ ಸಿಕ್ತು.